ಸಹಿ ಸಂಗ್ರಹಗಳು ಕೂಡ ಮುಂದಾಗ್ತಾ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆಯಾ? ಹಾಗಾದ್ರೆ ಕ್ಷೇತ್ರದಲ್ಲಿ ಯಾಕೆ ಪ್ರಶ್ನೆ ಉದ್ಭವ ಆಗಿದೆ ಅಂತಂದ್ರೆ, ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆ, ಸಿದ್ದರಾಮಯ್ಯ ಅವರ ಜೊತೆ ಬಿಜೆಪಿ ನಾಯಕರು ಹೊಂದಾಣಿಕೆ ಮಾಡಿಕೊಂಡಿದ್ದಾರಾ? ಹಲವು ಅನುಮಾನವನ್ನ ಹುಟ್ಟು ಹಾಕಿದಂತಹ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ, ನಾನು ಮತ್ತೆ ಗೆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸೀಟ್ ಅಲುಗಾಡುತ್ತೆ, ಸಿದ್ದರಾಮಯ್ಯ ಅವರ ಸೀಟು ಅಲುಗಾಡುತ್ತೆ, ಕಾಂಗ್ರೆಸ್ಗೆ ನಮ್ಮ ಪಕ್ಷ ಹೇಗೆ ಸಪೋರ್ಟ್ ಮಾಡುತ್ತೆ ಹೇಳಿ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಪರೋಕ್ಷವಾಗಿ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ, ಕೇಳಿ. ಮೈಸೂರು ಲೋಕಸಭಾ ಟಿಕೆಟ್ ವಿಚಾರ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. 2 ಬಾರಿ ಸಂಸದಾಗಿರುವಂತಹ ಪ್ರತಾಪ್ ಸಿಂಹ ಅವ್ರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಎಂಬ ಚರ್ಚೆಗಳು ಕೂಡ ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಸಂಸದರಾದ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದರೆ, ರಿಪೋರ್ಟ್ ಕಾರ್ಡ್ ಕೂಡ ಹಂಚ್ಕೊ ಬರ್ತಾ ಇದ್ದೀರಾ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಸರ್. ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟನ್ನು ಕೊಡಬೇಕೋ ಕೊಡಬಾರ್ದು ಅನ್ನೋದಕ್ಕೆ ಮಾನದಂಡ ಏನು? ಅವನು ಕೆಲಸ ಮಾಡಿದಾನೋ ಇಲ್ವಾ? ಜನ ಅವ್ರ ಜೊತೆ ಇದ್ದಾರಾ ಇಲ್ವಾ? ಜನ ಮತ್ತೊಂದು ಸರಿ ಗೆಲ್ಲಿಸ್ತಾರೋ ಇಲ್ವಾ? ಮೈಸೂರು ಮತ್ತು ಕೊಡಗಿನಲ್ಲಿ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನೇ ಹುಡ್ಕೋದಕ್ಕೆ ಹೆಣಗಾಡ್ತಾ ಇರಬೇಕಾದ್ರೆ ಇವತ್ತರೆಗೂ ಅವ್ರ ಕೈಲಿ ಟಿಕೆಟನ್ನೇ ಘೋಷಣೆ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ 135+1 136 ಸೀಟಿನ ಅಸೆಂಬ್ಲಿನಲ್ಲಿ 7-8 ತಿಂಗಳಿಂದ ಗೆದ್ದಿದ್ದಾರೆ. ಅವ್ರ ಕೆಲವೊಬ್ಬ ಕ್ಯಾಂಡಿಡೇಟನ್ನು ಹುಡ್ಕೋಕ್ಕಾಗ್ತಿಲ್ಲ ಅಂತಂದರೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಎಷ್ಟು ಪ್ರಾಜೆಕ್ಟ್ಸ್ಗಳನ್ನ ತಂದಿದ್ದಾನೆ ಅಂತ ಜನಕ್ಕೂ ಕೂಡ ಗೊತ್ತು. ಕಾಂಗ್ರೆಸ್ಸಿಗೂ ಅರಿವಾಗಿದೆ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಸೋಲ್ಸೋಕ್ಕೆ ಆಗಲ್ಲ ಅಂತೇಳಿ ಹೇಳಿ ಅಳುಕಿನಲ್ಲಿರುವಂತಹ ಕ್ಯಾಂಡಿಡೇಟನ್ನು ಹುಡ್ಕೋಕ್ಕೆ ಹೆಣಗಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗೆ ನನಗೆ ಟಿಕೆಟ್ ತಪ್ಪಿಸಿ ಹೆಲ್ಪ್ ಮಾಡೋದಕ್ಕೆ ಬಿ ಜೆ ಪಿಯವರು ಯಾಕೆ ಬರ್ತಾರೆ? ನನಗಂತೂ ಖಂಡಿತ ಹಂಗೆ ಅನ್ನಿಸಲ್ಲ. ಕಾಂಗ್ರೆಸ್ಸಿಗೆ ಹೆಲ್ಪ್ ಮಾಡೋಕ್ಕೆ ಬಿ ಜೆ ಪಿಯವರು ಯಾಕೆ ಪ್ರಯತ್ನ ಮಾಡ್ತಾರೆ? ಸಿದ್ದರಾಮಯ್ಯನವ್ರ ಚೇರ್ ಉಳಿಸೋದಕ್ಕೆ ಬಿ ಜೆ ಪಿಯವ್ರು ಯಾಕೆ ಸಾಕಾರ ಮಾಡುವಂಥ ಅಗತ್ಯ ಏನಿದೆ? ಹಾಗಾಗಿ ನನಗೆ ಖಂಡಿತ ವಿಶ್ವಾಸ ಇದೆ. ಮಾಡಿದ್ದನ್ನೆಲ್ಲ ನೋಡಿರುವಂಥ ಜನ ಇದ್ದಾರೆ, ಕಾಯಕಗಳು ಚಾಮುಂಡೇಶ್ವರಿ ಇದ್ದಾಳೆ, ಕೇಂದ್ರದ ನಾಯಕತ್ವ ಇದೆ, ಕೈ ಹಿಡಿದು ಬೆಳೆಸುವಂಥ ಕಾರ್ಯಕರ್ತರಿದ್ದಾರೆ. ನಿಶ್ಚಿತವಾಗಿಯೂ ಕೂಡ ಅವ್ರು ಯಾರೂ ನನ್ನನ್ನು ಕೈ ಬಿಡಲ್ಲ. ಸೊ ಪಕ್ಷದ ನಾಯಕರುಗಳು ನಿಮ್ಮ ಪರವಾಗಿ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. 10 ವರ್ಷಗಳ ಕಾರ್ಯಕರ್ತರ ಪರವಾಗಿದ್ದರೂ ಕೂಡ ಎಲ್ಲೋ ಲೀಡರ್ಗಳ ಮಟ್ಟದಲ್ಲಿ ನೀವು ಸರಿಯಾಗಿ ಹೊಂದಾಣಿಕೆ ಇಲ್ಲ ಅನ್ನೋ ಮಾತುಗಳು ಸರ್. ನಾನು ಬಂದಿರೋದು ಓಟ್ ಹಾಕೋ ಮತದಾರನ ಮೆಚ್ಚಿಸೋದಕ್ಕೆ, ಅವನ ಕೆಲಸ ಮಾಡೋಕ್ಕೆ, ಎಲ್ಲೋ ಯಾರ್ದೋ ಮನೆ ಹತ್ರ ಗಿರ್ಕಿ ಹೊಡೆಯೋಕ್ಕೆ ಬಂದಿಲ್ಲ ನಾನು. ಹಾಗಾಗಿ ನನ್ನ ಕ್ಷೇತ್ರದ ಜನರ ಮನೆ ಸುತ್ತಿದ್ದೀನಿ, ಊರು ಸುತ್ತಿದ್ದೀನಿ, ಅವ್ರ ಕೆಲಸ ಮಾಡಿದ್ದೀನಿ. ನನಗೆ ಖಚಿತವಾದ ವಿಶ್ವಾಸ ಇದೆ, ನನಗೆ ಪಕ್ಷ ನನ್ನನ್ನು ಕೈ ಹಿಡಿಯುತ್ತೆ. ಅಂದರೆ ವಿಶ್ವಾಸ ಇದೆ ಟಿಕೆಟ್ ಸಿಗುತ್ತಲ್ಲ ಸರ್? ಖಂಡಿತ ವಿಶ್ವಾಸ ಇದೆ ನನಗೆ. ಆ ತಾಯಿ ಚಾಮುಂಡಿ ಯಾವತ್ತೂ ಅವಳು ಏರಿರುವ ವಾಹನ ಸಿಂಹವನ್ನು ಕೈ ಬಿಡಲ್ಲ. ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಮಿಸ್ ಆಗೋದಿಲ್ಲ, ನನಗೆ ಈ ಬಾರಿ ಟಿಕೆಟ್ ಸಿಗುತ್ತೆ, ಚಾಮುಂಡಿ ತಾಯಿಯ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.